ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ನಾನಿವತ್ತು ವಿನಯಕ್ಕನ ಮನೆಗೆ ಬಂದಿದ್ದೇನೆ. ವಿನಯಕ್ಕ ಬರ್ಲಿಕ್ಕೆ ಹೇಳಿದರು. ಏನೋ ಒಂದು ಸ್ಪೆಷಲ್ ನನಗೆ ಕೊಡ್ತೇನೆ ಅಂತ ಹೇಳಿದರು. ಏನು ನೋಡುವ. ಇದು ಕಲ್ಲರ್ ನೋಡುವ ಗೊತ್ತಾಗ್ತದೆ ಸಿಹಿ ಅಂತ. ಅಲ್ಲ ಹಾಕಿ ತೆಗಿಬೋದು. ಹೌದೌದೌದು. ಆಯ್ತಾ? ಇಷ್ಟು ಇದು ಮಾಡೋದು ಬೇಡ. ಹಪ್ಪಳದ ಹಲಸು ಇದೆ, ಮನೆಗೆ ಬಾ ಎಂದು ವಿನಯಕ್ಕ ಕರೆದಿದ್ರು. ಹಾಗೆ ಹೋಗಿದ್ದೆ ನಾನು. ಹಲಸಿನ ಕಾಯಿ ಹಪ್ಪಳ ಮಾಡಲಿಕ್ಕಾಗ್ತದಂತೆ. ಹೇಗೆ ಎಂಬುದಾಗಿ ನೋಡುವ ಫ್ರೆಂಡ್ಸ್. ಬೆಳೆದ ಒಳ್ಳೆಯ ಹಲಸಿನಕಾಯಿಯನ್ನು ವಿನಯಕ್ಕ ಚೆನ್ನಾಗಿ ಹೆಚ್ಚಿಟ್ಟರು. ಅದರಲ್ಲಿರುವ ತೊಳೆಗಳನ್ನೆಲ್ಲ ಬೇರ್ಪಡಿಸಲಿಕ್ಕಿದೆ, ಅದರ ಬೀಜವನ್ನು ತೆಗಿಲಿಕ್ಕಿದೆ. ತುಂಬ ಕೆಲಸ ಇದೆ ಇವಾಗ. ಒಂದರ ಮೇಲೆ ಒಂದು ಮಾಡ್ತಾ ಹೋಗೋಣ. ಅದರ ಅಂಟು ಮೇಣ ತೆಗಿತಾ ಇದ್ದಾರೆ ನೋಡಿ. ಇವಾಗ ಒಂದೊಂದೇ ತೊಳೆಗಳನ್ನು ಬೇರ್ಪಡಿಸಿ ಇಡ್ತಾ ಇದ್ದಾರೆ. ಅದರಿಂದೆಲ್ಲ ಬೀಜಗಳನ್ನೀಗ ನಾನು ತೆಗೆದು ಹಾಕ್ತಾ ಇದ್ದೇನೆ. ಅದರಲ್ಲಿ 2 ಹಲಸು ಸಿಹಿಯಾಗಿದೆ ಅಂತ ಹೇಳಿದರು. ಅದರಲ್ಲಿ ಕೂಡ ಹಪ್ಪಳ ಮಾಡಿದರು ವಿನಯಕ್ಕ. ಹಣ್ಣಾಗಿ ಇದು ಸಿಹಿಯಾಗಿದೆ ಅಂತೆ, ಅದರಲ್ಲೂ ಕೂಡ ಹಪ್ಪಳ ಮಾಡಲಿಕ್ಕಾಗ್ತದೆ ಎಂದು ಅವರು ಹೇಳಿದರು. ಅದನ್ನು ಕೂಡ ತೆಗಿತಾ ಇದ್ದೇವೆ. ಸಾಕು. ಒಂದು ಹಲಸು ಚೆನ್ನಾಗಿ ಹಣ್ಣಾಗಿತ್ತು, ಅದರಿಂದ ನಾನು ಬೆರಕೆ ಮಾಡಿದೆ ನೋಡಿ. ಈ ಥರ ಎಲ್ಲ ಬೀಜವನ್ನು ತೆಗೆದು ಒಂದು ಕಡೆ ಹಾಕಬೇಕು. ಹಲಸಿನ ಹಣ್ಣು ತುಳುವೆ ಆದರೆ ಅದನ್ನು ಕೊಚ್ಚಲಿಕ್ಕೇನು ಕಷ್ಟ ಇಲ್ಲ, ಬರೀ ಸುಲಭ. ಒಂದು ಗಾಯ ಹಾಕಿದ ಕೂಡಲೇ ಸಟನೆ ಎಲ್ಲ ಹಣ್ಣನ್ನು ತೆಗೆದು ನಾವು ಹಾಕ್ಬೋದು. ಕಾಲು ಗಂಟೆಯಲ್ಲಿ ಹಣ್ಣನ್ನೆಲ್ಲ ತೆಗೆದಾಯಿತು. ಇವಾಗ ಒಂದು ಕಾವಲಿಯಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆಲ್ಲ ನಾನು ಇದನ್ನು ಹಾಕ್ತಾ ಇದ್ದೇನೆ. ಇದು ತುಳುವ ಆದ ಕಾರಣ ನಾನು ಮಿಕ್ಸಿಯಲ್ಲಿ ಹಾಕಿ ಏನು ಇದನ್ನು ಗ್ರೈಂಡ್ ಮಾಡಲಿಲ್ಲ, ಇದು ಆಲ್ರೆಡಿ ಪೇಸ್ಟ್ ಆಗಿಯೇ ಉಂಟು. ನಾನು ಇದಕ್ಕೆ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡುವ. ನೋಡಿ, ಇಷ್ಟು ಬೀಜ ಸಿಕ್ಕಿತ್ತು. ಇದರಿಂದ ಬೇರೆ ಬೇರೆ ಪದಾರ್ಥಕ್ಕೆ ನಾವು ಹಾಕಬಹುದು. ಇದನ್ನು ಒಬ್ಬಟ್ಟು ಕೂಡ ಮಾಡ್ಬೋದು. ಹಲಸಿನ ಬೀಜದ ಒಬ್ಬಟ್ಟು ನಾನು ವಿಡಿಯೋ ಹಾಕಿದ್ದೇನೆ, ತುಂಬ ರುಚಿಯಾಗ್ತದೆ. ಹಲಸಿನ ಬೀಜದಿಂದ ಚಟ್ನಿ ಪುಡಿ ಮಾಡ್ತಾರೆ, ಗಂಜಿ ಊಟಕ್ಕೆ ಸೂಪರ್ ಆಗಿರ್ತದೆ. ಇವಾಗ ನೋಡಿ, ಸ್ವಲ್ಪ ನಾನು ಬೆಲ್ಲ ಹಾಕಿದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಬೆರೆಸಿಕೊಳ್ಳುವ. ಅಡಿ ತಾಗದಾಗೆ ಬೇಕಾದಲ್ಲಿ 2 ಚಮಚ ತುಪ್ಪವನ್ನು ಬೆರೆಸ್ಕೊಳ್ಳಿ. ಅರ್ಧ ಮುಕ್ಕಾಲು ಗಂಟೆ ತಾಗ್ತದೆ ನೋಡಿ. ಚೆನ್ನಾಗಿ ಇದನ್ನು ಸ್ವಲ್ಪ ಡ್ರೈ ಮಾಡಿ ಇಟ್ಟರೆ ವರ್ಷ ಪೂರ್ತಿ ತಿನ್ಬೋದು. ಪ್ರತಿದಿನ ಅರ್ಧ ಚಮಚದಷ್ಟು ಹಲಸಿನ ಹಲ್ವವನ್ನು ನಾವು ತಿನ್ನಲಿಕ್ಕಾಗ್ತದೆ. ಎಷ್ಟು ಒಳ್ಳೆಯದಾಗ್ತದೆ ನೋಡಿ ಹಲಸಿನ ಹಣ್ಣಿನ ಬೆರಟೆ. ಪೂರಿ, ಚಪಾತಿ, ದೋಸೆಗೆ ಇಲ್ಲದೆ ಬ್ರೆಡ್ಗೆ ಜಾಮ್ ಥರ ಕೂಡ ನಾವು ಹಾಕಿ ಇದನ್ನು ತಿನ್ನಬಹುದು.
ಹಲಸನ್ನು ಚೆನ್ನಾಗಿ ಹೆಚ್ಚಿಟ್ಟರು ವಿನಾಯಕ. ಅದನ್ನೀಗ ಒಂದೊಂದಾಗಿ ನಾನು ಬಿಡಿಸ್ತಾ ಇದ್ದೇನೆ. ಅದರಲ್ಲಿ ನೋಡಿ ಬೀಜವನ್ನು ಬೇರ್ಪಡಿಸಬೇಕು. ಅದರಲ್ಲಿದ್ದು ಎಕ್ಸ್ಟ್ರಾ ಏನಾದರೂ ಒಂದು ಎಲ್ಲ ತೆಗೆದು ಚೆಂದ ಮಾಡಿ ಕ್ಲೀನ್ ಮಾಡಿ ಅದನ್ನು ನಾವು ಇಡಬೇಕಾಗ್ತದೆ. ಇದರಿಂದ ನಮಗೆ ಅನುಭವ ಕೂಡ ಚೆನ್ನಾಗಿ ಸಿಗ್ತದೆ. ಇದು ಒಂದು ಕಲ್ತ್ರೆ ನೋಡಿ ಗೆಣಸಿನ ಹಪ್ಪಳ ಇರ್ಬೋದು, ಬಟಾಟೆ ಹಪ್ಪಳ ಯಾವುದು ಕೂಡ ನಮಗೆ ಮಾಡಲಿಕ್ಕೆ ಧೈರ್ಯ ಕೂಡ ಬರ್ತದೆ. ಹಲಸನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಅದನ್ನು ಬೇಯಿಸಲಿಕ್ಕಿದೆ. ಹಬೆಯಲ್ಲಿ ಬೇಯಿಸಬೇಕು. ವಿನಾಯಕ ಗಾಂಧಾರಿ ಮೆಣಸು ಉಂಟು ಅಂತ ಹೇಳಿದರು, ಅದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಟೆ. ಈಗ ವಿನಾಯಕ ಅದನ್ನು ಚೆನ್ನಾಗಿ ಕಡಿಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 20 ನಿಮಿಷದಷ್ಟಾದರೂ ಇದನ್ನು ಬೇಯಿಸಬೇಕು. ಆಮೇಲೆ ನೋಡಿ ಇದು ಚೆನ್ನಾಗಿ ಈಗ ಬೆಂದಿದೆ. ಈಗ ಒಂದು ಪ್ಲೇಟ್ನಷ್ಟು ಹಲಸಿನ ಹಣ್ಣನ್ನು ತೆಗೆದು ವಿನಾಯಕನಿಗೆ ಕೊಡ್ತಾ ಇದ್ದೇನೆ. ಅವರಿಗೆ ಚೆನ್ನಾಗಿ ಇದನ್ನು ಕಲ್ಲಲ್ಲಿ ಹಾಕಿ ರುಬ್ತಾ ಇದ್ದಾರೆ. ಮನೆಯಲ್ಲಿ ಈ ಥರ ಕಲ್ಲು ಇಲ್ಲದಿದ್ದರೆ ಗ್ರೈಂಡರಲ್ಲಿ ಕೂಡ ಇದನ್ನು ನಾವು ಗ್ರೈಂಡ್ ಮಾಡಬಹುದು. ನೀರು ಹಾಕಲಿಕ್ಕಿಲ್ಲ. ಸ್ವಲ್ಪ ಆರಿದ ನಂತರ ಅದನ್ನು ಗ್ರೈಂಡರಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡ್ಬೋದು. ಇಲ್ಲಾದರೆ ಮನೆಯಲ್ಲಿ ಒನಕೆ ಇದ್ದರೆ ಒನಕೆಯಿಂದ ನಾವು ಜಜ್ಜಿ ಕೂಡ ಮಾಡಬಹುದು. ಮತ್ತೆ ಇವತ್ತಿದು ಸ್ಪೆಷಲ್ ಒಂದು ಮಾಡ್ತಾ ಇದ್ದೇನೆ. ಹೌದಾ ವಿನಾಯಕ? ಇದು ಹಪ್ಪಳ ಗುಜ್ಜಿ ಹಪ್ಪಳವ? ಹೌದು, ಸಿಹಿಗೆ ಅದು ಗುಜ್ಜೆ ಹಣ್ಣಾಗಿದೆ, ಅದ್ರದ್ದು ಹಪ್ಪಳ. ಸ್ಪೆಷಲ್ ಅಲ್ವಾ? ಸ್ಪೆಷಲ್. ಹೌದು, ಸಿಹಿ ಹಣ್ಣಾದರೂ ಕೂಡ ಹಪ್ಪಳ ಮಳಿಗೆ ಆಗ್ತದೆ. ಹೌದು, ಆಗ್ಬೋದು. ನೋಡುವ ನಾವು ಸಹ ಮನೇಲಿ ಮಾಡ್ತೇವೆ ವಿನಾಯಕ. ಆಯ್ತಾಯ್ತು. ಚೆನ್ನಾಗಿ ಕರೆದು ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಎಳ್ಳು, ಮೆಣಸಿನ ಹುಡಿ ಹಾಗೂ ಜೀರಿಗೆ, ರುಚಿಗೆ ಸ್ವಲ್ಪ ಹಾಕಿದ್ದು. ಯಾವುದೇ ಕಲರ್ ಹಾಕಲಿಲ್ಲ. ಯಾವ ಥರ ಹಳದಿ ಕಲರ್ ಬಂದಿದೆ ನೋಡಿ. ಹಲಸು ತುಂಬ ಚೆನ್ನಾಗಿತ್ತು. ವಿನಾಯಕನವರ ಸೊಸೆ ಕೂಡ ನಮಗೆ ಹೆಲ್ಪ್ ಮಾಡಿದರು. ಅವರು ಈಗ ಇದನ್ನೆಲ್ಲ ಬೆರೆಸಿ ನಮಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ಸಿಹಿ ಹಪ್ಪಳದ ಹಿಟ್ಟು, ಖಾರ ಹಪ್ಪಳದ ಹಿಟ್ಟು ಎಲ್ಲ ಹಿಟ್ಟು ರೆಡಿಯಾಗಿದೆ. ಇವಾಗ ಒಂದು ನೋಡಿ ಈ ಥರ ಚಾಪೆಯಲ್ಲಿ ನಾವು ಚೆನ್ನಾಗಿ ಇದನ್ನು ಹಪ್ಪಳ ಹಾಕ್ತಾ ಇದ್ದೇವೆ. ಹೇಗೆ ಹಾಕ್ತಾ ಇದ್ದೇವೆ ನೋಡುವನಾ? ಅದರ ಮಧ್ಯ ಹಪ್ಪಳ ಜೊತೆ 4-5 ಸೆಲ್ಫಿ ಕೂಡ ನಂದು ಆಯಿತು. ಬಟರ್ ಪೇಪರ್ ಇದ್ದರೆ ಅದರಲ್ಲಿ ಕೂಡ ಒಳ್ಳೆಯದಾಗ್ತದೆ. ಈ ಥರ ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದರ ಮೇಲೆ ಹಿಟ್ಟು ಇಟ್ಟು ಹಪ್ಪಳ ಮಾಡುವಂಥದ್ದು. ತುಂಬ ಎಣ್ಣೆ ಹಾಕೋದು ಬೇಡ. ತುಂಬ ಎಣ್ಣೆ ಹಾಕಿದರೆ ಹಪ್ಪಳ ಹಾಳಾಗ್ತದೆ. ಈಗ ಥರ ಹಪ್ಪಳ ಮಾಡುವ ಮೆಷಿನ್ ಕೂಡ ಸಿಗ್ತದೆ. ಅದು ಕೂಡ ಇದ್ದರೆ ತುಂಬ ತೆಳುವಾದ ರುಚಿಯಾದ ಹಪ್ಪಳ ಜಟ್ಪಟಾಗಿ ರೆಡಿ ಆಗ್ತದೆ. ಅದನ್ನು ಕೂಡ ನಾವು ತಗೊಂಡು ಅದರಲ್ಲಿ ಕೂಡ ಮಾಡಬಹುದು. ಅದು ಇಲ್ಲದಿದ್ದಲ್ಲಿ ನೋಡಿ ಈ ಥರ ಮಣೆ ಇಲ್ಲದಿದ್ದರೆ ದೋಸೆ ಕಾವಲಿ ಕೂಡ ಈ ಥರ ಒತ್ತಿ ನಾವು ಹಪ್ಪಳವನ್ನು ಹಾಕಬಹುದು. ನಾನು ಕೂಡ ಹಪ್ಪಳ ಮಾಡಿದ್ದೆ. ಒಂದೊಳ್ಳೆಯ ಅನುಭವ ಕೂಡ ನನಗೆ ಆಯಿತು. ಮಾಡ್ತಾ ಹಪ್ಪಳ ಮಾಡೋದು ಈಸಿ ಎಂಬುದಾಗಿ ಕೂಡ ಗೊತ್ತಾಯಿತು ಫ್ರೆಂಡ್ಸ್. ಹಾಗಾಗಿ ನೀವು ಕೂಡ ಮಾಡಿ ಮನೆಯಲ್ಲಿ ತುಂಬ ಈಸಿ ಇದೆ. ಜಟ್ಪಟಾಗಿ ಹಪ್ಪಳ ರೆಡಿ ಆಗ್ತದೆ ನೋಡಿ. ಸಿಹಿ ಹಪ್ಪಳ ಒಂದು ಶೀಟಲ್ಲಿ, ಖಾರದ ಹಪ್ಪಳ ಒಂದು ಶೀಟಲ್ಲಿ, ಈ ಥರ ಎಲ್ಲ ಶೀಟಲ್ಲಿ ಹಪ್ಪಳ ಹಾಕಿ ಸಂಜೆ ಆಗುವಾಗ ನೋಡಿ ಈ ಥರ ಚೆನ್ನಾಗಿ ಅರ್ಧ ಒಣಗಿ ಕೂಡ ಬಂತು.
ಚೆನ್ನಾಗಿದೆ. 2 ಬಿಸಿಲು ಸಾಕು ಈ ಹಪ್ಪಳ ಒಣಗಲಿಕ್ಕೆ. ನೋಡಿ ಎಷ್ಟು ಸುಲಭ ಅಲ್ವಾ. ಹಪ್ಪಳ ಎಲ್ಲ ಒಣಗಿದ ನಂತರ ಅದನ್ನು ತೆಗೆದು ಮನೆಯಲ್ಲಿ 1-2 ಗಂಟೆ ಹಾಗೇ ಬಿಟ್ಟು ಮತ್ತೆ ನೋಡಿ ಒಂದರ ಮೇಲೆ ಒಂದು ಇಟ್ಟು ಈಗ ವಿನಯಕ್ಕ ಕಟ್ಟು ಹಾಕ್ತಾ ಇದ್ದಾರೆ. ಏನೇ ಹೇಳಿ ವಿನಯಕ್ಕ, ಕ್ರಯ ತಕೊಂಡು ಹಪ್ಪಳ ತಿನ್ನೋದಕ್ಕಿಂತ ಮಾಡಿ ತಿಂದ್ರೆ ಎಂತ ರುಚಿ ಅಲ್ವಾ. 100% ನಿಜ. ಹೌದು, ತುಂಬಾ ಒಳ್ಳೇದಾಗಿದೆ. ಖುಷಿ ಆಯ್ತಾ ನಿಮ್ಗೆ? ನಮಸ್ತೆ ವಿನಯಕ್ಕ. ನಮಸ್ತೆ. ಹಪ್ಪಳ ತಿಂದಾಯ್ತಲ್ವಾ? ಹೌದು. ಚಾದೊಟ್ಟಿಗೆ ಸೂಪರ್ ಮರೆ ಹಪ್ಪಳ. ಈಗ ನಾಡಿದ್ದು ನಮಗೆ ಮಳೆಗಾಲದಲ್ಲಂತುಂಟಲ್ಲ ವಿನಯಕ್ಕ, ಸೂಪರೇ ಸೂಪರ್ ಆಯ್ತಾ. ನನಗೆ ಸಹ ತುಂಬ ಖುಷಿ ಆಯ್ತು ವಿನಯಕ್ಕ. ತುಂಬ ಥ್ಯಾಂಕ್ಸ್ ನಿಮಗೆ ನನಗೊಂದು ಕಲಿಸಿಕೊಟ್ಟದಕ್ಕೆ ಹಪ್ಪಳ. ಅದರ ಬಗ್ಗೆ ಒಂದು ಏನಾದರೂ ಹೇಳ್ಬೋದೇ ವಿನಯಕ್ಕ? ನಾನು ಹೆಚ್ಚಾಗಿ ಹಲಸಿನಕಾಯಿ ಹಪ್ಪಳ ಮತ್ತು ಉಪ್ಪಿನಲ್ಲಿ ಹಾಕಿದ ಸೋಳೆ ಹಪ್ಪಳ ಮತ್ತು ದೀಕುಜ್ಜೆ ಹಪ್ಪಳ ಮತ್ತು ಸೀಗೆಣಸು ಹಪ್ಪಳಗಳನ್ನು ಮಾಡ್ತೇನೆ. ಮತ್ತು ಬಟಾಟೆ ಹಪ್ಪಳ. ಇಷ್ಟು ಹಪ್ಪಳ ಮಾಡ್ತೇನೆ ಅಲ್ಲ? ಹೌದು. ಅದಕ್ಕೆ ಸಂಡಿಗೆ ಅಂದರೆ ಅಕ್ಕಿ ಮತ್ತು ರಾಗಿ ಹಾಕಿ ಸಂಡಿಗೆ, ಅಕ್ಕಿ ಮತ್ತು ಗೋಧಿ ಹಾಕಿ ಸಂಡಿಗೆ, ಅದು ತುಂಬ ಚೆನ್ನಾಗಾಗುತ್ತೆ ಅಲ್ವಾ? ಹೌದು ಹೌದು, ಒಳ್ಳೇದಾಯ್ತು ವಿನಯಕ್ಕ. ಮತ್ತೆ ಇದರದ ಬಗ್ಗೆ ಹಲಸಿನ ಹಪ್ಪಳಕ್ಕೆ ಹಲಸು ಹೇಗೆ ಇರಬೇಕು ಅಂತ ಹೇಳ್ಬೋದಾ? ಹಲಸಿನ ಹಪ್ಪಳಕ್ಕೆ ಹೆಚ್ಚಾಗಿ ನಮಗೆ ತುಳುವೆ ಹಲಸೇ ಒಳ್ಳೆಯದು ಅಲ್ಲ? ಹೌದು. ತುಳುವೆ ಹಲಸಿನ ಹಪ್ಪಳ ತುಂಬ ಚೆನ್ನಾಗಾಗ್ತದೆ. ತುಳುವೆ ಹಲಸು ಇದು ಕರಿಲಿಕ್ಕೂ ಒಳ್ಳೆಯದು. ಇದು ಸೊಂಟೆ ಮಾಡೋದಕ್ಕೆ, ಸೊಂಟೆ ಅಂದರೆ ಚಿಪ್ಸ್ ಮಾಡ್ತೇವೆ, ತುಳುವೆದು. ಮತ್ತೆ ಉಪ್ಪಲ್ಲಿ ಹಾಕ್ಲಿಕ್ಕೂ ಸಹ ಅದು ಒಳ್ಳೆಯದು ಅಲ್ವಾ? ಹೌದು. ಅದು ಹದ ಬೆಳೆದಿರ್ಬೇಕು ಅಲ್ಲ? ಹದ ಬೆಳೆದಿರ್ಬೇಕು. ಸ್ವಲ್ಪ ಸಿಹಿ ಆದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಅಲ್ಲ? ಅದು ಪಕ್ಕನೆ ಒಂದು ವೇಳೆಗೆ ಹಣ್ಣಾದ್ರೆ ವಿನಯಕ್ಕ ಹಪ್ಪಳ ಮಾಡ್ಲಿಕ್ಕೆ ಆಗ್ತದ? ಹಣ್ಣಾದ್ರೂ ಸಾಧಾರಣ ಹಣ್ಣಾದ್ರೂ ನಾವು ಮೊನ್ನೆ ಮಾಡಿದ್ದೇವಲ್ಲ ಒಂದ್ರದ್ದು, ಅದನ್ನು ಹೀಗೆ ತಿನ್ಬೋದಲ್ಲ ವಿನಯಕ್ಕ, ಕಾಯಿಸದೆ? ಹೌದು, ಕಾಯಿಸುವಾಗ ಹಣ್ಣಿದ್ರೆ ಅದು ಸ್ವಲ್ಪ ಕಪ್ಪಾಗ್ತದೆ. ಹಾಗಾಗಿ ನಾವು ಅದನ್ನು ಬಿಸಿಲಿಗೆ ಕಾಯಿಸಿ ಹೀಗೆ ತಿನ್ಬೋದು ಅಲ್ವಾ? ಹೌದು. ಹಾಗೆ ವಿನಯಕ್ಕ, ನೀವು ಹಪ್ಪಳ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಹೇಗೆ ಕಲ್ತ್ರಿ ಅದನ್ನು? ಸಾಧಾರಣ ನಾನು 5ನೇ 6ನೇ ಕ್ಲಾಸಿಂದ ಹಪ್ಪಳ ಮಾಡ್ಲಿಕ್ಕೆ ಹೋಗಿದ್ದು. ಒಬ್ಬರ ಮನೆಗೆ ಹೋಗ್ತಿದ್ದೆವು. ಹೌದಾ? ಹೌದು. ಅವರು ನಮ್ಮನ್ನು ಕರೀತಿದ್ದು. ಅಲ್ಲಿ ಸಾಧಾರಣ ಒಂದು ವರ್ಷಕ್ಕೆ ಒಂದು 10-15 ಸಾವಿರ ಹಪ್ಪಳ ಮಾಡ್ತಿದ್ರು. ಮತ್ತೆ ಅವರು ಬೇಕಾದಷ್ಟು ಮನೆಗೆ ಸಹ ಗುಜ್ಜೆ ಕೊಡ್ತಿದ್ರು, ಬೇಕಾದಷ್ಟು ಗುಜ್ಜೆ ಕೊಡ್ತಿದ್ರು. ಮನೆಗೆ ಬಂದು ಪುನಃ ಹಪ್ಪಳ ಮಾಡುದಾ? ಹೌದು, ಪುನಃ ಹಪ್ಪಳ ಮಾಡ್ತಿದ್ದೆವು. ಹಾಗೆ ನಾವೀಗ ಹಪ್ಪಳ ಮಾಡುವ ಪ್ರೋಸೆಸ್ ಅಲ್ಲಿ ಫಸ್ಟಿಗೆ ಗುಜ್ಜೆಯನ್ನು ತೆಗೆದು ನಿಜವಾಗಿ ಅಂದ್ರೆ ಬೆಳಿಗ್ಗೆ ಎದ್ದು ಗುಜ್ಜೆಯನ್ನು ತೆಗೆದು ಕೂಡಲೇ ಕಟ್ ಮಾಡಿ ಬೇಯಿಸಿ ಕೂಡಲೇ ಹಾಕೋದು ಒಂದು ರೀತಿಯ ಹಪ್ಪಳ. ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು, ಮತ್ತೆ ಬೇಕಾದರೆ ಎಳ್ಳು ಹಾಕೋದು. ಇನ್ನು ನಮ್ಮ ಆಚೆಲ್ಲ ಹುಳಿ ಹಪ್ಪಳ ಅಂತ ಮಾಡ್ತೇವೆ, ಗುಜ್ಜೆದ್ದು ಹಲಸಿನಕಾಯಿದ್ದು. ಆ ಹುಳಿ ಹಪ್ಪಳವನ್ನು ಅದನ್ನು ಮೊದಲಿನ ದಿವಸವೇ ತೆಗೆದು ಅದನ್ನು ಮೊದಲಿನ ದಿವಸವೇ ಕಡ್ದಿಟ್ಟು ಅದಕ್ಕೆ ಮರುದಿವಸ ಆಗುವಾಗ ಮೆಣಸಿನ ಹುಡಿ, ಎಳ್ಳು ಅಥವಾ ಜೀರಿಗೆ ಇದು ಎಷ್ಟು ಹಾಕಿ ಒತ್ತಿ ಒಣಗಿಸ್ಲಿಕ್ಕೆ ಇಡೋದು. ಈ ಹಲಸಿನ ಕಾಯಿಯನ್ನು ಕೆಲವರು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾರೆ, ಕೆಳಗೆ ನೀರು ಹಾಕ್ತಾರೆ, ಖಾಲಿ ಬೇಯಿಸ್ತಾರೆ. ಆದರೆ ನಾನು ಹೆಚ್ಚಾಗಿ ಒಂದು ಪಾತ್ರೆಗೆ ನೀರು ಹಾಕಿ ಅದರಲ್ಲೇ ಹಲಸಿನ ಸೋಳೆಯನ್ನು ಹಾಕಿ ಬೇಯಿಸಿ ಮತ್ತೆ ಮಾಡೋದು. ಅದು ಸ್ವಲ್ಪ ಸುಲಭ ಆಗತ್ತೆ. ಮತ್ತೆ ಕಡಿಯುವಾಗ ನೀರೆಲ್ಲ ಹಾಕ್ಲಿಕ್ಕಿಲ್ಲ, ಹಾಕಬಾರ್ದು. ಅಲ್ಲಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಎಳ್ಕೊಳ್ತದೆ ಅಂತ. ಹೌದೌದು. ಹಾಗಾಗಿ ಕಡಿಯುವಾಗ ನೀರು ಹಾಕಬಾರ್ದು. ಹಾಕಿದ್ರು ಪರವಾಗಿಲ್ಲ. ಒಮ್ಮೊಮ್ಮೆ ತುಂಬ ಗಟ್ಟಿ ಇದ್ರೆ ಗುಜ್ಜೆ ಸ್ವಲ್ಪ ನೀರು ಹಾಕಿದ್ರು ಪರವಾಗಿಲ್ಲ.
ಒಂದು ವೇಳೆ ಕಡಿಯುವ ಕಲ್ಲು ಮನೆಯಲ್ಲಿ ಇಲ್ಲದಿದ್ದರೆ ವಿನಾಯಕ ಗ್ರೈಂಡರಲ್ಲಿ ಸಹ ಆಗ್ತದೆ ಅಲ್ವಾ? ಆಗ್ತದೆ ಇಲ್ಲದಿದ್ದರೆ ಅದು ಇದು ಹೇಳ್ತಾರಲ್ಲ, ಅದಕ್ಕೆ ಹೀಗೆ ಗುದ್ದುತ್ತಾರಲ್ಲ ಹಳ್ಳಿಯಲ್ಲಿ. ಒನಕೆಯಿಂದ ಸಹ ಗುದ್ದಿ ಮಾಡ್ಬೋದಾ ಅಂತ. ಮಾಡ್ಬೋದು. ಅದು ಒಟ್ಟರಶಿ ಒಂದೇ ಲೆಕ್ಕ ಬರಬೇಕು ಎಲ್ಲ ಅಲ್ವಾ? ಹೌದು, ಅದು ಮುದ್ದೆ ಒಂದೇ ಥರ ಆಗಬೇಕು. ಆಗ್ಬೇಕು. ಹಾಗೆ ಆಯ್ತು ವಿನಾಯಕ, ಸರಿ. ಹೇಗಿತ್ತು ವೀಕ್ಷಕರೇ ಹಪ್ಪಳದ ಕತೆ? ಕಮೆಂಟ್ ಮಾಡಿ ಹೇಳಿ. ಹಲಸನ್ನು ಬಿಡಿಸಿ ಆಯಿತು, ಬೇಯಿಸಿ ಆಯಿತು, ಹಪ್ಪಳ ಹಾಕಿಯೂ ಆಯಿತು, ಕಾಯಿಸಿ ತಿಂದು ಕೂಡ ಆಯಿತು. ಎಣಿಸಿದಷ್ಟು ಕಷ್ಟವೇನಿಲ್ಲ, ತುಂಬ ಸುಲಭ ಇದೆ, ಯಾರು ಕೂಡ ಇದನ್ನು ಮಾಡಬಹುದು. ಇದೇ ರೀತಿ ನಾನು ವಿಡಿಯೋದಲ್ಲಿ ಯಾವ ರೀತಿಯೆಲ್ಲ ನಿಮಗೆ ಹೇಳಿದೆನಾ ಅದೇ ರೀತಿ ಮಾಡಿದರೆ ತುಂಬ ಸುಲಭವಾಗಿ ಹಪ್ಪಳ ರೆಡಿ ಆಗ್ತದೆ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಎಲ್ಲರಿಗೂ ವಂದನೆಗಳು.